ನಮಸ್ಕಾರ ಸ್ನೇಹಿತರೆ, ಮಾರ್ಚ್ 25ನೇ ತಾರೀಕು ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಹುಣ್ಣಿಮೆ ಇದೆ. ಈ ಒಂದು ಭಯಂಕರ ಹುಣ್ಣಿಮೆ ಮುಗಿದ ನಂತರ ಗಣೇಶನ ಅನುಗ್ರಹದಿಂದ ಕಂತೆ ಹಣವನ್ನ ಈ 7 ರಾಶಿಯವರು ನೋಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಈ ಹುಣ್ಣಿಮೆಯ ನಂತರದ ದಿನಗಳು ಯಾವೆಲ್ಲ ರಾಶಿಯವರಿಗೆ ಅದೃಷ್ಟವನ್ನ ತಂದುಕೊಡ್ತಾ ಇದೆ, ಕಂತೆ ಹಣವನ್ನ ನೋಡ್ತಿರ್ತಕ್ಕಂಥ ಅದೃಷ್ಟವಂತ ರಾಶಿಗಳು ಯಾವುವು ನೋಡೋಣ. ಅದಕ್ಕಿಂತ ಮೊದಲು ಸ್ನೇಹಿತರೆ, ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಫಾಸ್ಟ್ ನೋಟಿಫಿಕೇಶನ್ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿ. ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲಬಾಧೆ, ಸ್ತ್ರೀಯರ ಗುಪ್ತ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ. ಡಿಸ್ಪ್ಲೇ ಮೇಲೆ ಕಾಣುವ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ. ಹೌದು, ಈ ರಾಶಿಯವರಿಗೆ ಅದೃಷ್ಟ ಶುರುವಾಗ್ತಿದೆ ಅಂತ ಹೇಳಬಹುದು. ಯಾಕಂತಂದ್ರೆ ಈ ಒಂದು ಹುಣ್ಣಿಮೆಯ ನಂತರದ ದಿನಗಳು ಈ ರಾಶಿಯ ಭವಿಷ್ಯದ ಜನರಿಗೆ ಆರ್ಥಿಕ ಲಾಭದ ಬಲವಾದ ಅವಕಾಶಗಳನ್ನು ಒದಗಿಸ್ತವೆ ಅಂತ ಹೇಳಲಾಗ್ತಿದ್ದು, ದೊಡ್ಡ ರೀತಿಯಲ್ಲಿ ಹಣಕಾಸಿನ ಹೂಡಿಕೆಯನ್ನು ಮಾಡೋದಕ್ಕೆ ಇದು ಅತ್ಯುತ್ತಮ ಅವಧಿಯಂತೆ. ಈ ಅವಧಿಯಲ್ಲಿ ವಿದ್ಯಾರ್ಥಿಗಳು ಏಕಾಗ್ರತೆಗೆ ಅನುಕೂಲಕರ ವಾತಾವರಣವನ್ನು ಕೂಡ ಪಡಿತಾರಂತೆ. ನೆರೆಹೊರೆಯವರ ಸ್ನೇಹಿತರ ನಿಕಟ ಸಂಪರ್ಕವು ನಿಮಗೆ ಮಾನಸಿಕ ಧೈರ್ಯವನ್ನ ನೀಡುತ್ತೆ. ಇದರಿಂದಾಗಿ ನೀವು ಈ ಅವಧಿಯಲ್ಲಿ ಪ್ರಮುಖ ಸಮಸ್ಯೆಗಳಿಂದ ಹೊರಗಡೆ ಬರ್ತೀರಾ ಅಂತ ಹೇಳಲಾಗ್ತಾ ಇದ್ದು, ನಿಮ್ಮ ಸಂಪತ್ತಿನ ಲಾಭಕ್ಕಾಗಿ ನಿಮ್ಮ ಸಂಗಾತಿಯು ನಿಮಗೆ ಬೆಂಬಲವನ್ನ ಕೊಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಹೌದು, ನಿಮಗೆ ಹೊಸ ಕೆಲಸವನ್ನ ಆರಂಭ ಮಾಡಬೇಕು, ನೀವು ಭವಿಷ್ಯದಲ್ಲಿ ಆರ್ಥಿಕವಾಗಿ ಲಾಭವನ್ನ ಪಡಿಬೇಕು, ದೊಡ್ಡದಾಗಿ ಹಣಕಾಸಿನ ಹೂಡಿಕೆಯನ್ನು ಮಾಡಬೇಕು ಅಂದ್ರೆ ನಿಮ್ಮ ಸಂಗಾತಿಯು ಕೂಡ ನಿಮ್ಮ ಜೊತೆಗೆ ನಿಲ್ತಾರೆ ಅಂತ ಹೇಳಲಾಗ್ತಿದೆ. ನಿಮ್ಮ ನಿಸ್ವಾರ್ಥ ಕಾರ್ಯವು ನಿಮ್ಮ ಶ್ರೇಣಿಯಲ್ಲಿ ದ್ವಿಗುಣ ಯೋಜನೆಗಳನ್ನು ಜೊತೆಗೆ ಪ್ರಯೋಜನಗಳನ್ನು ಪಡೆಯುವಂತೆ ಮಾಡುತ್ತಂತೆ. ನೀವು ಉದ್ಯೋಗವನ್ನು ಹುಡುಕ್ತಾ ಇದ್ರೆ ಈ ಅವಧಿಯಲ್ಲಿ ನಿಮಗೆ ಉತ್ತಮ ಉದ್ಯೋಗ ಸಿಗುತ್ತೆ ಅಂತ ಹೇಳಲಾಗ್ತಾ ಇದ್ದು, ವ್ಯಾಪಾರದಲ್ಲಿ ಹೊಸದಾಗಿ ಏನಾದರೂ ಹೂಡಿಕೆ ಮಾಡಬೇಕು ಅನ್ಕೊಂಡಿದ್ರು ಕೂಡ ಅವಕಾಶ ಸಿಗುತ್ತೆ. ನಿಮ್ಮ ತಂದೆಯೊಂದಿಗಿನ ನಿಮ್ಮ ಸಂಬಂಧ ಕೂಡ ಸುಧಾರಿಸುತ್ತೆ. ಇನ್ನು ಮುಂಬರುವ ಅವಧಿಯಲ್ಲಿ ಹೊಸ ಆರಂಭಕ್ಕೆ ನೀವು ಅವಕಾಶವನ್ನು ಪಡೆಯೋದ್ರಿಂದ ನೀವು ಎಲ್ಲ ರೀತಿಯ ಸಮಸ್ಯೆಗಳಿಂದ ಅಥವಾ ಸ್ಥಗಿತಗೊಂಡಿದ್ದ ಕೆಲಸಗಳಿಂದ ಎಲ್ಲದರಿಂದ ಮುಕ್ತಿ ಪಡೆದು ನಿಮ್ಮ ಕೆಲಸದ ವೇಗವನ್ನು ಹೆಚ್ಚಿಸಿಕೊಳ್ತೀರಾ. ಸಂತಾನ ಪ್ರಾಪ್ತಿಗಾಗಿ ಮಾಡುವ ನಿಮ್ಮ ಪ್ರಯತ್ನಗಳು ಇನ್ಮುಂದೆ ಫಲ ಕೊಡುತ್ತೆ. ಕೆಲವರು ತಮ್ಮ ಮಕ್ಕಳ ಮೂಲಕ ಸಂತೋಷ ಮತ್ತು ಹೆಮ್ಮೆಯನ್ನ ಪಡಿತಾರೆ ಅಂತ ಹೇಳಲಾಗ್ತಾ ಇದ್ದು, ಮುಂಬರುವ ಅವಧಿ ಈ ರಾಶಿಯವರಿಗೆ ಅತ್ಯುತ್ತಮ ಸ್ಥಾನವನ್ನು ತಂದುಕೊಡುತ್ತೆ ಅಂತ ಹೇಳಲಾಗ್ತಾ ಇದೆ. ಹೌದು, ಮಾರ್ಚ್ 25ನೇ ಈ ಹುಣ್ಣಿಮೆ ಮುಗಿದ ನಂತರ ಈ 7 ರಾಶಿಯವರಿಗೆ ಗಣೇಶನ ಅನುಗ್ರಹ ಶುರುವಾಗ್ತಾ ಇರೋದ್ರಿಂದ ಬೇಡ ಅಂದ್ರೂ ಕೂಡ ಕಂತೆ ಹಣ ಇವರ ಕೈ ಸೇರುತ್ತಂತೆ. ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡಿತಿರ್ತಕ್ಕಂಥ ಅದೃಷ್ಟವಂತ 7 ರಾಶಿಗಳು ಯಾವುವು ಅಂದರೆ ಕರ್ಕಾಟಕ ರಾಶಿ, ಕಟಕ ರಾಶಿ, ವೃಶ್ಚಿಕ ರಾಶಿ, ಮೀನ ರಾಶಿ, ಕುಂಭ ರಾಶಿ, ತುಲಾ ರಾಶಿ ಮತ್ತು ವೃಷಭ ರಾಶಿ. ಈ 7 ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ಗಣೇಶಾಯ ನಮಃ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.